ಏಪತ್ತೊಂದು ಬ್ಲಾಕ್ ಕೈಕಪ್ಪ ಬೀಸರ ಮುಟ್ಟ ಒಂದು ಸರಿಯಾಯಿನ ಪುಟ್ಟುವ ದೇವಸ್ಥಾನ ಇಚ್ಚಿ ರೋಡ್ ಅಂಚಿಟ್ಟ ಗಾಡಿ ಇಚ್ಚಿಟ್ಟ ಗಾಡಿ ಬರ್ ಕಾರಣ ಏನಂದ್ರೆ ಸರ್ವಿಸ್ ರಸ್ತೆ ಇಲ್ಲ ನಮ್ಮಲ್ಲಿ. ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ಸರ್ವಿಸ್ ರಸ್ತೆ ಮಾಡಿ ರೋಡ್ ಮಾಡಿದ್ದಾರೆ, ಇರ್ಕೊಂಡ್ ಕಂಪನಿಯವರು ಮಾಡಿ ಅವರಷ್ಟಕ್ಕೆ ಹೋಗಿದ್ದಾರೆ. ಇದಕ್ಕೆ ಪೊಲೀಸ್ ಅವ್ರ ಹತ್ರ ನಾವು ತಮ್ಮ ಮೊನ್ನೆ ತಿಳಿಸಿದಾಯ್ತು. ನಾವು ತೆಗಿಸ್ತೀವಿ ಗಾಡಿ ರೋಡ್ ಸೈಡ್ ಅಂತ ತೆಗಿಸ್ತೀವಿ. ನಾವು ಹೇಳಿದ್ರೆ ಅವರ ಗಲಾಟೆಗೆ ಬರ್ತಾರೆ. ಮೊನ್ನೆ ನಾವು ತೆಗಿಸುವಾಗ ನಿಮ್ಮ ಅಪ್ಪಂದ ಜಾಗ ಅಂತ ನಮ್ಮ ಹತ್ರ ಇದು ವಾದ ಮಾಡ್ತಾರೆ. ನಾವೆಂತ ಮಾಡೋದು? ಸಿಸಿ ಕ್ಯಾಮೆರಾ ಹಾಕಿದ್ದಾರೆ. ಈ ಸಿಸಿ ಕ್ಯಾಮೆರಾದಲ್ಲಿ ಹೆಲ್ಮೆಟ್ ರಹಿತರು ಹಾಗೂ ಟ್ರಿಬಲ್ ರೈಡ್ ಹೋಗೋರು, ರಾಂಗ್ ಸೈಡ್ ಹೋಗೋರು ಯಾವ ರೀತಿ ಕ್ಯಾಮೆರಾದಲ್ಲಿ ಹಿಡಿದ್ರು ಕೂಡ ಅವರಿಗೆ ಫೈನ್ ಹಾಕಿ ಕಳಿಸಿದ್ರು ಕೂಡ ಮತ್ತೆ ಈ ಅಪರಾಧ ಮರುಕಳಿಸ್ತಾ ಇದೆ ಅಂತ ಹೇಳಿ ಪೊಲೀಸ್ ಇಲಾಖೆ ಆರೋಪ ಮಾಡ್ತಾ ಇದೆ. ಸಮಸ್ಯೆಗಳಂತಂದ್ರೆ ಒಂದು ಪಾರ್ಕಿಂಗ್ ಸಮಸ್ಯೆ ತುಂಬಾ ಇದೆ. ತುಂಬಾ ಗಾಡಿ ತಿರುಗಾಡುತ್ತೆ. ಮುಂಚೆ ಕೈಕಂಬ ಇಲ್ಲ, ಮುಂಚೆ ಆಗಿ ಬೀಚ್ ರೋಡ್ ಇಲ್ಲ, ತುಂಬಾ ಇಂಪ್ರೂವ್ಮೆಂಟ್ ಆಗಿದೆ. ಇವಾಗ ಒಂದು ನನ್ನ ಅಭಿಪ್ರಾಯ ಅಂದ್ರೆ ಸಿಗ್ನಲ್ ಆಗ್ತದ್ರೆ ಬೆಸ್ಟ್. ಫುಟ್ಪಾತ್ ಇರುವಲ್ಲಿ ವಾಹನಗಳು ನಿಲ್ತಾ ಇದೆ. ಫುಟ್ಪಾತ್ ಅವರು ಎಲ್ಲ ಬಿಲ್ಡಿಂಗ್ ಕಟ್ಟಿದ್ದಾರೆ, ಬಿಲ್ಡಿಂಗ್ ಕಟ್ಟಿ ಲೈಸೆನ್ಸ್ ತೆಗೆದಿದ್ದಾರೆ, ಪಾರ್ಕಿಂಗ್ ಕೊಟ್ಟಿದ್ದಾರೆ ಅಡಿಯಲ್ಲಿ. ಅವರು ಅಂಗಡಿ ಮಾಡಿ ಕೊಟ್ಟಿದ್ದಾರೆ. ಇಲ್ಲಿ ಎಲ್ಲ ಪೊಲೀಸ್ ಇಲಾಖೆ ಏನ್ ಮಾಡ್ತಿದೆ? ಪೊಲೀಸ್ ಇಲಾಖೆ ಅವರ ಕರ್ತವ್ಯ ಮಾಡ್ತಿದೆ, ಟ್ರಾಫಿಕ್ ನಲ್ಲಿ ಬೇಕಾದ ಕೆಲಸ ಮಾಡ್ತಿದ್ದಾರೆ. ಪ್ರಿಯ ವೀಕ್ಷಕರೇ, ನಾವೀಗ ಬೀಚ್ ರೋಡ್ನ ಕೈಕಂಬ ಜಂಕ್ಷನ್ ನಲ್ಲಿ ಇದ್ದೇವೆ. ಇಲ್ಲಿ ಯಾವಾಗ ನೋಡಿದ್ರು ಜನದಟ್ಟಣೆ ಜಾಸ್ತಿ ಆಗಿದೆ. ಈಗ ಸಂಜೆ ಹೊತ್ತು ಬೇರೆ, ಈ ಕಡೆಯಿಂದ ಮಂಗಳೂರಿಂದ ಬರುವ ವಾಹನಗಳು, ಆ ಕಡೆಯಿಂದ ಬೀಚ್ ರೋಡಿಂದ ಬರುವ ವಾಹನಗಳು ಇಲ್ಲಿ ಒಟ್ಟಾಗಿ ಇಲ್ಲಿ ಕೊಳಲಿ ರೋಡ್ನಲ್ಲಿ ಸೇರಿಕೊಂಡು ಇಲ್ಲಿ ಜನದಟ್ಟಣೆ, ವಾಹನ ದಟ್ಟಣೆ ಜಾಸ್ತಿ ಆದಾಗ ಇಲ್ಲಿ ಅಪಘಾತ ಸಂಭವನೀಯತೆಗಳು ಜಾಸ್ತಿ ಇದೆ. ಹಾಗೆ ಹೆಚ್ಚಿನ ವಾಹನ ಸವಾರರು ಇಲ್ಲಿ ರಾಂಗ್ ಸೈಡಲ್ಲಿ ಹೋಗಿಕೊಂಡು ಪಾದಚಾರಿಗಳಿಗೆ, ಇತರ ವಾಹನ ಸವಾರರಿಗೆ ಅಡ್ಡಿಯನ್ನುಂಟು ಮಾಡ್ತಾರೆ ಎಂಬ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಇದಕ್ಕೆ ಪೊಲೀಸ್ ಇಲಾಖೆ ಯಾವುದೇ ಕ್ರಮ ಕೈಗೊಂಡ್ರು ಕೂಡ ಇದು ಆ ಹೊಸ ಸವಾರರಿಗೆ ಅಡ್ಡಿಯಾಗುವುದಿಲ್ಲ. ಅವರು ಮತ್ತೆ ಅದೇ ಅಪರಾಧವನ್ನು ಮಾಡ್ತಾ ಇದ್ದಾರೆ ಅಂತೇಳಿ ಪೊಲೀಸ್ ಇಲಾಖೆ ಕೂಡ ಹೇಳ್ತಾ ಇದೆ. ಹಾಗಾಗಿ ಇಲ್ಲಿ ನೋಡಿ, ಅದಲ್ಲದೆ ಇಲ್ಲಿರುವುದು ಇದು ಮಂಗಳೂರಿಂದ ಬರುವಂತಹ ದಾರಿ. ಇಲ್ಲಿ ಸರಿಯಾದ ಫುಟ್ಪಾತ್ ಇಲ್ಲ. ಫುಟ್ಪಾತ್ ಅಲ್ಲಿ ಇಲ್ಲಿ ನೋಡಿ, ಇಲ್ಲಿ ವಾಹನಗಳು ನಿಂತಿದೆ. ಇಂತಹ ಕಡೆ ಎಲ್ಲ ವಾಹನ ಪಾದಚಾರಿಗಳು ಹೋಗ್ಲಿಕ್ಕೆ ತುಂಬಾ ಕಷ್ಟ ಆಗ್ತದೆ ವೀಕ್ಷಕರೇ. ಹಾಗೆ ಒಬ್ರು ಟ್ರಾಫಿಕ್ ಪೊಲೀಸ್ ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅವರಿಗೂ ಕೂಡ ಇದನ್ನು ನಿಭಾಯಿಸಲಿಕ್ಕೆ ಕಷ್ಟ ಸಾಧ್ಯತೆ ಕಾಣ್ತದೆ. ಹಾಗೆ ಅಲ್ಲಿ ನೋಡಿ ಬಂದು ವೀಕ್ಷಕರೇ, ಅಲ್ಲಿ 3 ಸಿಸಿ ಕ್ಯಾಮೆರಾ ಹಾಕಿದ್ದಾರೆ. ಈ ಸಿಸಿ ಕ್ಯಾಮೆರಾದಲ್ಲಿ ಹೆಲ್ಮೆಟ್ ರಹಿತರು ಹಾಗೂ ಟ್ರಿಬಲ್ ರೈಡ್ ಹೋಗೋರು, ರಾಂಗ್ ಸೈಡ್ ಹೋಗೋರು ಯಾವ ರೀತಿ ಕ್ಯಾಮೆರಾದಲ್ಲಿ ಹಿಡಿದ್ರು ಕೂಡ ಅವರಿಗೆ ಫೈನ್ ಹಾಕಿ ಕಳಿಸಿದ್ರು ಕೂಡ ಮತ್ತೆ ಈ ಅಪರಾಧ ಮರುಕಳಿಸ್ತಾ ಇದೆ ಅಂತ ಹೇಳಿ ಪೊಲೀಸ್ ಇಲಾಖೆ ಆರೋಪ ಮಾಡ್ತಾ ಇದೆ. ಹಾಗಾಗಿ ಸಾರ್ವಜನಿಕರು ಎಚ್ಚೆತ್ತುಕೊಂಡು ಈ ಸವಾರರು ಈ ರೀತಿ ಹೋಗದಾಗಿ ನೋಡಿಕೊಳ್ಬೇಕು. ಹಾಗೆ ಮತ್ತಷ್ಟು ಈ ಸವಾರರು, ಈ ಕಡೆ ಹೋಗುವವರು ಇದನ್ನು ಜಾಗೃತ ವಹಿಸಿಕೊಂಡು ತಮ್ಮ ಕಾನೂನು ನಿಯಮವನ್ನು ಪಾಲಿಸಿದ್ರೆ ಯಾವುದೇ ತೊಂದರೆ ಆಗ್ಲಿಕ್ಕಿಲ್ಲ. ಇದನ್ನೆಲ್ಲ ಪಾಲಿಸಬೇಕು ಅಂತ ಹೇಳಿ ಸಾರ್ವಜನಿಕರ ಆಗ್ರಹವಾಗಿದೆ. ಮುಟ್ಟ ಮೂಲ ಏಪತ್ತೊಂದು ಬ್ಲಾಕ್ ಕೈಕಂಬ ಬೀಸರ ಮುಟ್ಟ ಒಂದು ಸರಿಯಾಯಿನ ಪುಟ್ಟುವ ದೇವಸ್ಥಾನ ಇಚ್ಚಿ ರೋಡ್ ಅಂಚಿಟ್ಟ ಗಾಡಿ ಇಚ್ಚಿಟ್ಟ ಗಾಡಿ ಬರ್ಪಡಿ ಸರಿಯಾಗಿ ಒಂದು ದೇವಸ್ಥಾನ ಇದ್ದು ಬೀಚ್ ರೋಡ್ ಕೈಕಂಬತ್ತು ಬೀಸರ ಮುಟ್ಟ ಏಪತ್ತೊಂದು ಬೈಯರ್ದು ಒಂದು 4 ಗಂಟೆ ಒಂದು ಕಾಜಿ ಗಂಟೆ ಮುಟ್ಟ ಏಪತ್ತೊಂದು ಬ್ಲಾಕ್ ಆಗುತ್ತೆ. ಏನ ಕತ್ತಿ ಹಚ್ಚಿ ಅಂಚಿನ ಅವಸ್ಥೆ ಸರಿಯಾದ ದೇವಸ್ಥಾನ ಇತ್ತು. ರಾಂಗ್ ಸೈಡ್ಲ ಬರ್ಬೋದು, ಲೆಫ್ಟ್ ಸೈಡ್ಲ ಗಾಡಿ ನರಮನೆ ನರಪರ ಕೊಡ್ಬೇಕು. ರಿಕ್ಷಾ ಬಾಕಲ್ ಒಂದು ಸರಿಗೆ ಆಯ್ತು, ರಿಕ್ಷಾ ಬಾಕಲ್ ವ್ಯವಸ್ಥೆ ಐತಿ. ಆ ಬಾಕಲ್ ವೇಣು ಹಾಕ್ಲತ್ತ ರೋಡ್ ಸೈಡ್ ತಾತ್ಕಾಲ ಕೊಂಚ ಪಾರ್ಕೊಂಡು ಹಾಕ್ಲಾಗಿತ್ತು. ಐತಲ್ಲ ಒಂದು ವ್ಯವಸ್ಥೆ ಮೂರು ಮಲ್ತು ಕೊಡ್ತಿದ್ದೆ ಇತ್ತು ಮುಟ್ಟಲ್ಲ ಎಮ್ಮೆ ನಕ್ಕಲರ ಏರ್ಲ. ವೀಕ್ಷಕರೇ, ಇಲ್ಲಿ ಆಟೋ ರಿಕ್ಷಾ ಪಾರ್ಕ್ ಇದೆ. ಇವರಿಗೆ ಪಾರ್ಕಿಂಗ್ ವ್ಯವಸ್ಥೆ ಸರಿಯಾಗಿ ವ್ಯವಸ್ಥೆ ಮಾಡಲಿಲ್ಲ. ಇಲ್ಲಿಂದ ಇವರು ಈ ಬಲಭಾಗದಲ್ಲಿ, ಈ ರಸ್ತೆಯ ಬಲಭಾಗದಲ್ಲಿ ನಿಲ್ಲಿಸ್ತಾರೆ. ಇಲ್ಲಿಂದ ಹೋಗಬೇಕಾದ್ರೆ ಇವರು ರಾಂಗ್ ಸೈಡಲ್ಲಿ ಹೋಗಬೇಕಾಗ್ತದೆ. ಆದರೆ ಯಾವುದೇ ಇಲಾಖೆ ಆಗಲಿ, ಮುನ್ಸಿಪಾಲಿಟಿ ಆಗಲಿ, ಪೊಲೀಸ್ ಇಲಾಖೆ ಆಗಲಿ ಇವರಿಗೆ ಸರಿಯಾದ ವ್ಯವಸ್ಥೆ ಮಾಡಿ ಕೊಡಲಿಲ್ಲ. ಹಾಗಾಗಿ ರಿಕ್ಷಾದವರು ಹೇಳ್ತಾರೆ, ನಾವು ಯಾರತ್ತ ಹೇಳು ಅಂತ ಕೇಳ್ತಾ ಇದ್ದಾರೆ. ಅವರು ಅವರಷ್ಟಕ್ಕೆ ಪಾರ್ಕಿಂಗ್ ಮಾಡಿಕೊಂಡು ಬಾಡಿಗೆ ಮಾಡ್ತಾ ಇರ್ತಾರೆ. ಕೈಕಂಬದ ಇಲ್ಲಿ ಸ್ಥಳೀಯ ನಿವಾಸಿ ಒಬ್ಬರಿದ್ದಾರೆ. ಇಲ್ಲಿ ಅವರ ಹತ್ರ ಈಗ ಮಾತಾಡುವ. ನಿಮ್ದು ಹೆಸರು ಅಬ್ದುಲ್ ಸಮದ್ ಅಂತ ಹೇಳಿ. ಸಮದ್ರ ಅವರೇ, ನೀವು ಬಹಳ ಹಿರಿಯ ನಾಗರಿಕರಲ್ಲಿ, ಹಾಗೆ ಈ ಕೈಕಂಬದಲ್ಲಿ ಸಂಚರಿಸ್ತಿರೋರು. ಈ ಕೈಕಂಬ ಜಂಕ್ಷನ್ ಬಗ್ಗೆ ನಿಮ್ಮ ಅಭಿಪ್ರಾಯ? ಕೈಕಂಬ ಜಂಕ್ಷನ್ ನಲ್ಲಿ ಯಾವಾಗಲೂ ಬ್ಲಾಕ್ ಆಗ್ತದೆ. ಕಾರಣ ಏನಂದ್ರೆ ಸರ್ವಿಸ್ ರಸ್ತೆ ಇಲ್ಲ ನಮ್ಮಲ್ಲಿ. ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ಸರ್ವಿಸ್ ರಸ್ತೆ ಮಾಡಿ ರೋಡ್ ಮಾಡಿದ್ದಾರೆ, ಇರ್ಕೊಂಡ್ ಕಂಪನಿಯವರು ಮಾಡಿ ಅವರಷ್ಟಕ್ಕೆ ಹೋಗಿದ್ದಾರೆ. ನಮಗೆ ಜನರಿಗೆ ಈಗ ತೊಂದರೆ ಆಗ್ತಾ ಉಂಟು. ಅಂದ್ರೆ ಅಗಲ ಸಾಕಾಗಿಲ್ಲ, ಅಗಲ ಸರ್ವಿಸ್ ರೋಡ್ ಇಲ್ಲ. ಸರ್ವಿಸ್ ರೋಡ್ ಇಲ್ಲದಿದ್ರೆ ಜನ ಅಡ್ಡದಿಡ್ಡಿಯಾಗಿ ಓಡಲೇಬೇಕು. ಫುಟ್ಪಾತ್ ಇಲ್ಲ, ಚರಂಡಿ ಇಲ್ಲ. ಫುಟ್ಪಾತ್ ಉಂಟಲ್ಲ, ಇಲ್ಲಪ್ಪ, ಎಲ್ಲಿ ಫುಟ್ಪಾತ್? ಫುಟ್ಪಾತ್ ಇರುವಲ್ಲಿ ವಾಹನಗಳು ನಿಲ್ತಾ ಇದೆ. ಫುಟ್ಪಾತ್ ಅವರು ಎಲ್ಲ ಬಿಲ್ಡಿಂಗ್ ಕಟ್ಟಿದ್ದಾರೆ, ಬಿಲ್ಡಿಂಗ್ ಕಟ್ಟಿ ಲೈಸೆನ್ಸ್ ತೆಗೆದಿದ್ದಾರೆ,
ಪಾರ್ಕಿಂಗ್ ಕೊಟ್ಟಿದ್ದಾರೆ ಅಡಿಯಲ್ಲಿ, ಅವರು ಅಂಗಡಿ ಮಾಡಿ ಕೊಟ್ಟಿದ್ದಾರೆ ಇಲ್ಲಿ ಎಲ್ಲ. ಪೊಲೀಸ್ ಇಲಾಖೆ ಏನ್ ಮಾಡ್ತಾರೆ? ಪೊಲೀಸ್ ಇಲಾಖೆ ಅವರ ಕರ್ತವ್ಯ ಮಾಡ್ತಿದೆ, ಟ್ರಾಫಿಕ್ ನಲ್ಲಿ ಬೇಕಾದ ಕೆಲಸ ಮಾಡ್ತಿದ್ದಾರೆ, ಸಂಚಾರಕ್ಕೆ ಬೇಕಾದ ವ್ಯವಸ್ಥೆ ಮಾಡ್ತಿದ್ದಾರೆ. ಈಗ ಇಲ್ಲಿ ರಾಂಗ್ ಸೈಡ್ ಹೋಗೋರು ಸ್ಥಳೀಯವರು ಹೊರಗಿನವರು? ಅಲ್ಲ, ಸ್ಥಳೀಯರಿಗೆ ಹೋಗುದು. ಅವರು ನೀವು ಆ ಮನೆಯ ಪಕ್ಕದಲ್ಲಿ ಇರುವಾಗ ಅವರು ಒಂದು ರೌಂಡ್ ಆಗ್ಲಿಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಆಗುದಿಲ್ಲ. ಅವ್ರು ಇಲ್ಲಿಂದಲೇ ಹೋಗ್ಬೇಕು, ಅಡ್ಡದಿಡ್ಡಿಯಲ್ಲಿಯೇ ಹೋಗ್ಬೇಕು ಅವರು. ಹಾಗೆ ಹೋಗುವಾಗ ಇಲ್ಲಿ ವಾಹನ ನಿಯಮ ಉಲ್ಲಂಘಿಸಿದ್ರೆ ಮತ್ತೆ ಅಪಘಾತ ಕಾರಣ ಅಂತ ಹೇಳ್ತಾರೆ. ಅಪಘಾತ ಕಾರಣಕ್ಕೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರವೇ ಕಾರಣ. ಇಲ್ಲಿ ನಿತ್ಯ ಸಂಚಾರ ಮಾಡುವ ರಾಜಶೇಖರ್ ಅವರು ನಮ್ಮೊಂದಿಗಿದ್ದಾರೆ. ಸರ್, ಇಲ್ಲಿ ಈ ಕೈಕಂಬ ಜಂಕ್ಷನ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕೈಕಂಬ ಜಂಕ್ಷನ್ ಅಂದ್ರೆ 24 ಗಂಟೆನೆ ಬ್ಲಾಕ್ ಆಗ್ತಾ ಇರ್ತದೆ. ಬಸ್ ನಿಂತ್ರೆ ಆಟೋ ಹೋಗ್ಲಿಕ್ಕೆ ಆಗುದಿಲ್ಲ, ಆಟೋ ನಿಂತ್ರೆ ಬಸ್ ಹೋಗ್ಲಿಕ್ಕೆ ಆಗುದಿಲ್ಲ, ಆ ತರದ್ದು ಇರ್ತದೆ. ಮತ್ತೆ ಇಲ್ಲಿ ಟ್ರಾಫಿಕ್ ಪೊಲೀಸ್ನವರದ್ದು ಈ ಕಡೆ ಬರುದಿಲ್ಲ, ಸ್ವಲ್ಪ ಪ್ರಾಬ್ಲಮ್ ಆಗ್ತದೆ ಅವರಿಗೆ ಅಂತ ಹೇಳಿ ಬರುದಿಲ್ಲ. ಯಾಕೆ ಹೀಗೆ ಈ ರೀತಿ ಯಾಕೆ ಆಗ್ತಾ ಇದೆ? ಜನದಟ್ಟಣೆ ಜಾಸ್ತಿ ಆಗಿಯಾ? ಜನದಟ್ಟಣೆ ಜಾಸ್ತಿ ಇಲ್ಲ, ರಾಂಗ್ ಸೈಡ್ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ಇಲ್ಲಿ ರಾಂಗ್ ಸೈಡ್ ಬರ್ಲಿಕ್ಕೆ ಬಿಡುವುದು ಇಲ್ಲ ಜಾಸ್ತಿ. ಮತ್ತೆ ಪಾರ್ಕಿಂಗ್ ಇಂದ ಪ್ರಾಬ್ಲಮ್ ಪಾರ್ಕಿಂಗ್ ತುಂಬಾ ಪ್ರಾಬ್ಲಮ್ ಇದೆ ಇಲ್ಲಿ. ಪಾರ್ಕಿಂಗ್ ವ್ಯವಸ್ಥೆ ಎಲ್ಲೂ ಇಲ್ಲ ಇಲ್ಲಿ. ಕ್ರಾಸಿಂಗ್ ಎಲ್ಲ ಕ್ರಾಸಿಂಗ್ ಕಷ್ಟ ಆಗ್ತಾ ಉಂಟು. ಅದಕ್ಕೆ ಪೊಲೀಸ್ ವ್ಯವಸ್ಥೆ ಇಲ್ವಾ? ಪೊಲೀಸ್ ವ್ಯವಸ್ಥೆ ಉಂಟು, ಆದ್ರೆ ಅವ್ರದ್ದು ಅಷ್ಟು ರೆಸ್ಪಾಂಡ್ ಇಲ್ಲ ಅಂತ ಸಂಜೆ ಅವರಿಗೂ ಕೂಡ ಅಲ್ಲಿ ಹೈವೇಲಿ ನೋಡ್ಕೊಳ್ಬೇಕಾಗ್ತದೆ ಹಾಗೆ. ಸರ್, ನಿಮ್ಮ ಹೆಸರು? ನಾಗರಾಜ್. ಸರ್, ಈ ಕೈಕಂಬ ಜಂಕ್ಷನ್ ಈ ವಾಹನ ದಟ್ಟಣೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ವಾಹನ ಎಟ್ಟು ದೊಡ್ಡ ಎಲ್ಲೆಲ್ಲಿ ನಿಲ್ಲಿಸ್ತಾರೆ ಗಾಡಿಯನ್ನು, ರೋಡ್ ಸೈಡ್ ನಿಲ್ಲಿಸ್ತಾರೆ ಗಾಡಿಯನ್ನು. ಈಗ ನಮ್ಮ ರಿಕ್ಷಾ ಪಾರ್ಕ್ ಉಂಟು ಇಲ್ಲಿ ಉದ್ದಗೆ ಇಲ್ಲಿ ಪಾರ್ಕಿಂಗ್ ನಿಲ್ಲಿಸ್ತಾರೆ ಗಾಡಿ. ಪೊಲೀಸವರು ಬಂದರೂ ಸಹ ಏನು ಇದಕ್ಕೆ ರೆಸ್ಪಾನ್ಸ್ ಇಲ್ಲ ಇದಕ್ಕೆ. ಈಗ ಮೊನ್ನೆ SI ಬಂದರು, ಮೊನ್ನೆ ಇಬ್ಬರು ತೆಗೆಸಿದ್ದಾರೆ ಗಾಡಿ. ಮತ್ತು ಎಲ್ಲರೂ ಆ ಸೈಡ್ ನೋಡಿ ಎಲ್ಲ ಲೈನ್ ಗಾಡಿ ಉದ್ದಗೆ ಉಂಟು. ಮತ್ತು ಇಲ್ಲಿ ಡ್ರೈನೇಜ್ ಸಹ ಹಾಗೆ, ಇಲ್ಲಿ ಮಳೆ ಬಂದರೂ ಸಹ ಇಲ್ಲಿ ನಮ್ಮ ರಿಕ್ಷಾ ಪಾರ್ಕ್ ಹತ್ರ ಇಷ್ಟು ನೀರು ಇರ್ತದೆ. ಅವಾಗ ಯಾರು ಇಲ್ಲಿ ಬಂದು ನೋಡುವುದಿಲ್ಲ. ಕಂಪ್ಲೇಂಟ್ ಕೊಟ್ಟರು ಸಹ ಮುನ್ಸಿಪಾಲ್ಟಿ ಇದಕ್ಕೆ ಯಾವುದು ಗಮನ ತರುವುದಿಲ್ಲ ಇದಕ್ಕೆ. ಮತ್ತು ಅಲ್ಲಿ ರೋಡ್ ಕ್ರಾಸ್ ಮಾಡುವ ಅಲ್ಲಿ ಬಸ್ ಸ್ಟ್ಯಾಂಡ್ ಸಹ ಹಾಗೆ, ಅಲ್ಲಿ ಆ ಕಡೆ ಉಂಟು ಬಸ್ ಸ್ಟ್ಯಾಂಡ್, ಸ್ವಲ್ಪ ದೂರನೇ ಉಂಟು ಬಸ್ ಸ್ಟ್ಯಾಂಡ್. ಅದು ನಮಗೆ ನೋಡಿ ಎಷ್ಟು ಪ್ರಾಬ್ಲಮ್ ಉಂಟಂದರೆ, ಈಗ ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕಾದ್ರೆ ರಾಂಗ್ ಸೈಡ್ ಬರಬೇಕು. ಬಸ್ ಸ್ಟ್ಯಾಂಡ್ ಅಲ್ಲಿ ಹಾಕಿದ್ದಾರೆ, ಅದು ಸಹ ನಾವು ನೋಡುವ ಅಲ್ಲಿ ಬಿಟ್ಟು ರಾಂಗ್ ಸೈಡ್ ಬರಬೇಕು. ಅಲ್ಲಿ ಬಿಟ್ಟರು ಸಹ ನಾವು 1 ಕಿಲೋಮೀಟ್ರು ಮುಂದೆ ಹೋಗ್ಬೇಕು ಕ್ರಾಸ್ ಮಾಡಲಿಕ್ಕೆ. ತುಂಬ ಪ್ರಾಬ್ಲಮ್ ಆಗ್ತದೆ ನಮಗೆ ಜಾಸ್ತಿ. ಇಲ್ಲಿ ನಾವು ರಿಕ್ಷಾ ಪಾರ್ಕಿನವರು 10 ರೂಪಾಯಿ ಜಾಸ್ತಿ ಕೇಳಿದ್ರೆ ಸಹ ಕಿರಿಕಿರಿ ಮಾಡ್ತಾರೆ. ನಾವು ಯಾವ ಥರ ಇದು ಮಾಡೋದು? ಇದಕ್ಕೆ ಪೊಲೀಸ್ ಇಲಾಖೆ ಏನು ಕಾರ್ಯನಿರ್ವಹಿಸಿದ್ದೇವೆ? ಇದಕ್ಕೆ ಪೊಲೀಸ್ ಅವ್ರ ಹತ್ರ ನಾವು ತಮ್ಮ ಮೊನ್ನೆ ತಿಳಿಸಿದ ಆಯ್ತು. ಅವರು ತಿಳಿಸಿ ಅವನು ಹೇಳಿದ್ರು ನಾವು ತೆಗಿಸ್ತೀವಿ ಗಾಡಿ, ರೋಡ್ ಸೈಡ್ ಅಂತ ತೆಗಿಸ್ತೀವಿ. ನಾವು ಹೇಳಿದ್ರೆ ಅವರ ಗಲಾಟೆಗೆ ಬರ್ತಾರೆ. ಮೊನ್ನೆ ನಾವು ತೆಗಿಸುವಾಗ ನಿಮ್ಮ ಅಪ್ಪಂತ ಜಾಗ ಅಂದ್ರೆ ನಮ್ಮ ಹತ್ರ ಇದು ವಾದ ಮಾಡ್ತಾರೆ. ನಾವೆಂತ ಮಾಡೋದು? ಈಗ ಪಾದಚಾರಿಗಳಿಗೆ ಇಲ್ಲಿ ಹೇಗೆ ಪ್ರಾಬ್ಲಮ್ ಆಗ್ತದೆ? ಪಾದಚಾರಿಗೆ ಅದೇ ರೋಡ್ ಸೈಡ್ ಗಾಡಿ ಇಟ್ಟರೆ ತುಂಬಾ ಪ್ರಾಬ್ಲಮ್. ಯಾಕಂದ್ರೆ ರೋಡಲ್ಲಿ ನಡಿಬೇಕಾಗ್ತದೆ, ಫುಟ್ಪಾತ್ ಇಲ್ಲ, ಫುಟ್ಪಾತ್ ಇಲ್ಲ, ನಡ್ಕೊಂಡು ಬರ್ಬೇಕಾಗ್ತದೆ. ನೋಡಿ ಇಲ್ಲಿ ಈ ತರ ಇಟ್ರೆ ಎಲ್ಲಿ ನಡ್ಕೊಂಡು ಬರೋದು ಅವರು? ಈ ತರ ಗಾಡಿ ಇಟ್ರೆ ಇಲ್ಲಿ ಲೈನಲ್ಲಿ ಗಾಡಿ ಇಡ್ತಾರೆ. ಸಂಜೆ ಆಗಿ ಇಲ್ಲಿ ಲೈನ್ ತರವರೆ ಗಾಡಿ ಮುಂದೆ ಗಾಡಿ ಇದೆ. ಈಗ ಬೆಳಿಗ್ಗೆ ಇಲ್ಲಿ ಗಾಡಿ ಇಟ್ಟು ಹೊರಗೆ ಹೋಗೋರು ಇರ್ತಾರ. ಬೆಳಿಗ್ಗೆ ಅಂತ ಗಾಡಿ ಇಟ್ಟು ಹೊರಗೆ ಹೋಗುದಿಲ್ಲ, ಆದ್ರೆ ಒಂದು ಗಾಡಿ ಇಟ್ರೆ 1 ಗಂಟೆ 3/4 ಗಂಟೆ ಇರ್ತದೆ, ಅಲ್ಲೇ ಇರ್ತದೆ. ಅಂದ್ರೆ ಇಲ್ಲಿ ವ್ಯವಹಾರಕ್ಕೆ ಬಂದವರು ಇರುವುದು, ವ್ಯವಹಾರಕ್ಕೆ ಬಂದವರಲ್ಲ, ಇಲ್ಲಿ ಬಂದವರು. ಈಗ ಇಲ್ಲಿ ಜಿಮ್ ಉಂಟು, ಯಾವ್ದು ಇದು ಅದಕ್ಕೆ ಬೇರೆ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ, ಯಾವುದಿಲ್ಲ. ಫುಟ್ಪಾತ್ ಅಲ್ಲಿ ಇಡ್ಬೇಕು. ಫುಟ್ಪಾತ್ ಅಲ್ಲೇ ಇಡ್ತಾರೆ ಗಾಡಿ. ಅದು ಸಹ ದೊಡ್ಡ ಗಾಡಿ, ಕಾರ್ ಬೈಕ್ ಇದೆಲ್ಲ ನೋಡಿ, ಇಲ್ಲಿ ನೋಡಿ ಆ ತರ ಉಂಟು ಗಾಡಿ. ಇಲ್ಲಿ ಈಗ ಲೈನ್ ಆಗಿ ದೊಡ್ಡ ಗಾಡಿ ಇಡ್ತಾರೆ. ನಿಮ್ಮ ಯೂನಿಯನ್ ಇಂದ ನೀವು ಅದಕ್ಕೆ ಕಂಪ್ಲೇಂಟ್ ಕೊಟ್ಟಿದ್ದೀರಿ? ನಮ್ಮ ಯೂನಿಯನ್ಗೆ ನಾವು ಕಂಪ್ಲೇಂಟ್ ಕೊಟ್ಟಿಲ್ಲ, ಆದ್ರೆ ನಾವು ಪೊಲೀಸ್ ಅವರಿಗೆ ಕಂಪ್ಲೇಂಟ್ ಕೊಟ್ಟು ಮಾಡಿ ತಿಳಿಸಿದ್ದೇವೆ. ಜಂಕ್ಷನ್ ವಿಜಯ ಅಯ್ಯಂಗಾರ್ ಬೇಕರಿಯಲ್ಲಿ ಇದ್ದೇವೆ. ಅವರ ಮಾಲೀಕರ ಹತ್ರ ಇಲ್ಲಿ ಸಮಸ್ಯೆ ಬಗ್ಗೆ ಕೇಳುವ. ಸರ್, ನಿಮ್ಮ ಹೆಸರು? ವಿಜಯ್ ಕುಮಾರ್. ಇಲ್ಲಿಯ ಕೈಕಂಬ ಜಂಕ್ಷನ್ ಸಮಸ್ಯೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಸರ್? ಸಮಸ್ಯೆಗಳಂತಂದ್ರೆ ಒಂದು ಪಾರ್ಕಿಂಗ್ ಸಮಸ್ಯೆ ತುಂಬಾ ಇದೆ. ಪಾರ್ಕಿಂಗ್ ಸಮಸ್ಯೆ ಇದೆ, ಮತ್ತೆ ಕೆಲವು ರೋಡ್ ಗುಂಡಿಗಳು ತುಂಬಾ ಇದೆ. ಆ ಎದುರು ಬಂದ ಕೈಕಂಬ ದ್ವಾರದ ಈ ಕಡೆ ಕ್ರಾಸ್ ಆದಾಗ ಆ ನಮ್ಮ ಚೇಂಬರ್ ಪೈಪ್ ಎಲ್ಲ ಹಾಕಿದ್ರೆ ಅಲ್ಲಿ ಸ್ವಲ್ಪ ಗುಂಡಿಗಳು ತುಂಬಾ ಮಾಡಿದ್ದಾರೆ, ಹತ್ತಿರ ಮಾಡಿ. ಮತ್ತೆ ಕೆಲವು ಗುಂಡಿಗಳಿದೆ. ಮತ್ತೆ ಚೇಂಬರ್ ಸಮಸ್ಯೆ ತುಂಬಾ ಇದೆ, ನೀರು ಹೋಗೋದಿಲ್ಲ. ಮಳೆಗೆ ಬಂದ್ರೆ ಫುಲ್ಲು ನೀರು ಬ್ಲಾಕ್ ಆಗುತ್ತೆ. ಚೇಂಬರ್ ಸಮಸ್ಯೆ ತುಂಬಾ ಇದೆ, ಚೇಂಬರ್ ಸರಿ ಮಾಡಿ ಕೊಡ್ಬೇಕು, ನೀರು ಕಾಟಾಗ ಹೋಗಲ್ಲ. ಬಟ್ ಇನ್ನು ಪಾರ್ಕಿಂಗ್ ಸಮಸ್ಯೆ ಆದಷ್ಟು ಎಲ್ಲ ಕಡೆ ಇದ್ದದ್ದೇ, ಇಲ್ಲಿ ಸ್ವಲ್ಪ ಜಾಸ್ತಿ ಇದೆ. ಇದಕ್ಕೆ ಪೊಲೀಸ್ ಇಲಾಖೆ ಏನಾದ್ರು ಹೊರಗಿನ ಬಂದ ದೊಡ್ಡ ಗಾಡಿ ಅವರಿಗೆ ರೋಡ್ ಸೈಡ್ ನಿಲ್ಲಿಸೋಕೆ ಕಂಪ್ಲೇಂಟ್ ಇದೆ, ಆಗ ಇಲ್ಲಿ ರೋಡ್ ಬ್ಲಾಕ್ ಆಗ್ತದೆ. ಆ ಬಗ್ಗೆ ಪೊಲೀಸ್ ಏನಾದ್ರು ಕಾರ್ಯನಿರ್ವಹಿಸ್ತಾರ? ನಿರ್ವಹಿಸ್ತಾರೆ, ಒಮ್ಮೆ ನಿರ್ವಹಿಸ್ತಾರೆ. ಅದು ಇದು ಪರವಾಗಿಲ್ಲ. ಪೊಲೀಸ್ ಇಲಾಖೆ ಕೆಲವೊಮ್ಮೆ ಆಗ್ತಾ ಇರುತ್ತೆ, ಕೆಲವೊಮ್ಮೆ ನಿರ್ವಹಿಸ್ತಾರೆ. ಪೊಲೀಸ್ ಇಲಾಖೆ ಮಾಡ್ತಾರೆ, ಮಾಡಲ್ಲ ಅಂತ ಹೇಳ್ತಲ್ಲ. ಮತ್ತೆ 24 ವರ್ಷ ಮಾಡಕ್ ಅವ್ರಿಗೆ ಸಾಧ್ಯ ಇಲ್ಲ. ಅವ್ರ ಪ್ರಯತ್ನ ಅವ್ರು ಮಾಡ್ತಾರೆ, ಪರವಾಗಿಲ್ಲ ಇದೆ. ಜನರು ಅರ್ಥ ಮಾಡ್ಬೇಕು. ಯಾಕಂದ್ರೆ ಈ ಪೊಲೀಸ್ ಮನುಷ್ಯರೇ ಅಲ್ವಾ? ಈಗ ಅವ್ರು 28-12 ಡ್ಯೂಟಿಯಲ್ಲಿ ಅವ್ರು ಪಾಪ
ಅವ್ರು ಬೆಳಗ್ಗೆ ಬಂದು ಧೂಳಲ್ಲಿ ನಿಂತ್ಕೊಂಡು ಮಾಡ್ಬೇಕು ಇಷ್ಟುಕೊಂಡು ಜಂಕ್ಷನ್ ನಲ್ಲಿ ಹ್ಮ್. ಕೈಕಂಬ ಜಂಕ್ಷನ್ ಅಲ್ಲಿ ಒಬ್ಬರೇ ಪೊಲೀಸ್ ಇದ್ರೆ ಸಾಕಾಗ್ತದಾ? ಅಂದ್ರೆ ನನ್ನ ಅಭಿಪ್ರಾಯ ಏನು ಅಂದ್ರೆ ಇಷ್ಟು ಜಂಕ್ಷನ್ ಕೈಕಂಬ ಜಂಕ್ಷನ್ ಒಂದು ಸಿಗ್ನಲ್ ಹಾಕ್ಬೇಕು. ಅದು ಮೇನ್. ತುಂಬಾ ಆಕ್ಸಿಡೆಂಟ್ ಆಗುತ್ತೆ ಹೈವೇಲಿ. ಆಕ್ಚುಲಿ ಹೇಳ್ಬೇಕಂದ್ರೆ ಹೈವೇಲಿ ಹಂಪ್ಸ್ ಹಾಕೋಂಗಿಲ್ಲ, ಜಸ್ಟ್ ಒಂದು ಸಣ್ಣ ಸಣ್ಣ ಹಂಸರ ಹಾಕ್ಬೋದು. ಆ ಬ್ಯಾರಿಗೇಡ್ ಇಟ್ಟರೆ ಬ್ಯಾರಿಗೇಡ್ ಅಂತ ಅದಕ್ಕೆ ಸ್ಟಿಕ್ಕರಿಂಗ್ ಇರಲ್ಲ, ಧೂಳು ಹಿಡಿದೋಗಿರುತ್ತೆ, ಕಾಣಲ್ಲ ಬ್ಯಾರಿಗೇಡ್. ಕಾರಲ್ಲಿ ಬರೋ ನೈಟ್ ಎಲ್ಲ ತುಂಬಾ ಸಮಸ್ಯೆ ಆಗುತ್ತೆ. ಅದ್ರ ಬದಲು ಆ ಕಡೆಗೆ ಸಿಗ್ನಲ್ ಹಾಕಿದ್ರೆ ತುಂಬಾ ಗಾಡಿ ತಿರುಗಾಡುತ್ತೆ. ಮುಂಚೆ ಕೈಕಂಬ ಇಲ್ಲ, ಮುಂಚೆ ಆಗಿ ಬೀಚ್ ರೋಡ್ ಇಲ್ಲ, ತುಂಬಾ ಇಂಪ್ರೂವ್ಮೆಂಟ್ ಆಗಿದೆ. ಇವಾಗ ನನ್ನ ಅಭಿಪ್ರಾಯ ಅಂದ್ರೆ ಸಿಗ್ನಲ್ ಹಾಕಿದ್ರೆ ಬೆಸ್ಟ್. ವೀಕ್ಷಕರೇ, ಕೈಕಂಬ ಜಂಕ್ಷನ್ ಸಮಸ್ಯೆಗಳ ಬಗ್ಗೆ ನಾವು ಇಲ್ಲಿಯ ಆಟೋ ರಿಕ್ಷಾ ಪಾರ್ಕ್ನಲ್ಲಿ ಹಾಗೂ ಇಲ್ಲಿಯ ಅಂಗಡಿ ಮಾಲಕರ ಹತ್ರ ಹಾಗೂ ಸಾರ್ವಜನಿಕರ ಹತ್ರ ನಾವು ಈ ಸಮಸ್ಯೆಗಳ ಬಗ್ಗೆ ಕೇಳಿದಾಗ ತುಂಬಾ ಸಮಸ್ಯೆಗಳ ಬಗ್ಗೆ ತಿಳಿಸಿದ್ದಾರೆ. ಈ ಸಮಸ್ಯೆಗಳನ್ನು ನಮ್ಮ ನ್ಯೂಸ್ ನಿಮ್ಮ ಮುಂದಿಟ್ಟಿದೆ. ಹಾಗೆ ಇದನ್ನು ಸರಿಪಡಿಸಬೇಕಾಗಿ ಇದಕ್ಕೆ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳ ಹತ್ರ ಇದನ್ನು ಸರಿಪಡಿಸಬೇಕಾಗಿ ಸಾರ್ವಜನಿಕರ ಆಗ್ರಹವಾಗಿದೆ.